Welcome to IIMS AV classes. This is our class number 13 of MS Excel 2007. Students, ನಾವು ಇವತ್ತಿನ ಕ್ಲಾಸ್ ನಲ್ಲಿ ಎಕ್ಸೆಲ್ ನಲ್ಲಿರುವ ಇನ್ನೂ ಹೆಚ್ಚು ಅಡ್ವಾನ್ಸ್ಡ್ ಫಂಕ್ಷನ್ಸ್ ನ ಕಲ್ತ್ಕೊಳ್ಳೋಣ. ಸೊ ಮೊದಲಿಗೆ ಟೆಕ್ಸ್ಟ್ ಫಂಕ್ಷನ್ಸ್ ನ ಕಲಿಯೋಣ. ಅದರಲ್ಲಿ ಕಾನ್ಕ್ಯಾಟಿನೇಟ್ ಫಂಕ್ಷನ್, ಅಪ್ಪರ್ ಫಂಕ್ಷನ್, ಲೋಯರ್, ಪ್ರಾಪರ್, ಟ್ರಿಮ್ ಅಂಡ್ ಲೆಂತ್ ಫಂಕ್ಷನ್ ನ ಕಲಿಯೋಣ. ಅದಾದ್ಮೇಲೆ ಸಬ್ ಟೋಟಲ್ ಹೇಗ್ ಮಾಡೋದು ನೋಡೋಣ. ಅಂಡ್ ಕನ್ಸಾಲಿಡೇಷನ್ ಆಫ್ ಡೇಟಾ ಅಂದ್ರೆ ಏನು, ಅದನ್ನ ಹೇಗ್ ಮಾಡಬಹುದು ಅನ್ನೋದನ್ನ ಕಲಿಯೋಣ. ಸ್ಟೂಡೆಂಟ್ಸ್, ನಾವು ಲಾಸ್ಟ್ ಕ್ಲಾಸ್ ಗಳೆಲ್ಲ ನೋಡಿದ್ವಿ ಫಂಕ್ಷನ್ಸ್ ಹೇಗೆ ನಂಬರ್ಸ್ ಮೇಲೆ ವರ್ಕ್ ಆಗುತ್ತೆ ಅಂತ. ಅಂದ್ರೆ ನಾವು ಇಷ್ಟು ದಿನ ಕಲ್ತಂತ ಫಂಕ್ಷನ್ಸ್ ಗಳೆಲ್ಲ ನಂಬರ್ಸ್ ಜೊತೆ ವರ್ಕ್ ಮಾಡುವಂತಹ ಫಂಕ್ಷನ್, ಫೈನಾನ್ಷಿಯಲ್ ಆಗಿರ್ಬೋದು, ಲಾಜಿಕಲ್ ಆಗಿರ್ಬೋದು, ಅಥವಾ ಮ್ಯಾಥಮ್ಯಾಟಿಕಲ್ ಫಂಕ್ಷನ್ಸ್ ಆಗಿರ್ಬೋದು. ಸೊ ಈಗ ಟೆಕ್ಸ್ಟ್ ಫಂಕ್ಷನ್ಸ್ ನ ನೋಡೋಣ. ಟೆಕ್ಸ್ಟ್ ಫಂಕ್ಷನ್ಸ್ ಅಂದ್ರೆ ಇವು ಕೂಡ ಉಳಿದಂತ ಫಂಕ್ಷನ್ ಗಳ ತರನೇ ಫಂಕ್ಷನ್ಸ್ ಗಳು, ಬಟ್ ಇವು ಟೆಕ್ಸ್ಟ್ ಮೇಲೆ ವರ್ಕ್ ಆಗುತ್ತೆ. ಅಂದ್ರೆ ಟೆಕ್ಸ್ಟ್ ನ ಯೂಸ್ ಮಾಡಿಕೊಂಡು ವರ್ಕ್ ಆಗುವಂತಹ ಫಂಕ್ಷನ್ ಗಳು. ಸೊ ಇಲ್ಲಿ ನೋಡಿ, ಫಸ್ಟ್ ನಾನು ಕಾನ್ಕ್ಯಾಟಿನೇಟ್ ಅನ್ನೋ ಫಂಕ್ಷನ್ ಬಗ್ಗೆ ಹೇಳ್ತೀನಿ. ಈ ಫಸ್ಟ್ ಕಾಲಮ್ ಅಲ್ಲಿ ನೇಮ್ಸ್ ಇದೆ. ಇವೆಲ್ಲ ಫಸ್ಟ್ ನೇಮ್ಸ್ ಅಂಡ್ ಇವೆಲ್ಲ ಲಾಸ್ಟ್ ನೇಮ್ಸ್. ಸೊ ರಾಹುಲ್ ದ್ರಾವಿಡ್, ರಾಮ್ ಕಪೂರ್, ವಿನಯ್ ಕುಮಾರ್, ಧೀರಜ್ ಶರ್ಮಾ, ಈ ರೀತಿ ನಾವು ಸಮ್ ಪರ್ಸನ್ಸ್ ನೇಮ್ ತಗೊಂಡಿದೀವಿ ಇಲ್ಲಿ. ಸೊ ನಾವೇನ್ ಮಾಡ್ಬೇಕು ಅಂದ್ರೆ ಈ ಎರಡೂ ನೇಮ್ ನ ಫುಲ್ ಆಗಿ ಇಲ್ಲಿ ಪ್ರಿಂಟ್ ಮಾಡ್ಬೇಕು. ಈಗ ರಾಹುಲ್ ದ್ರಾವಿಡ್ ಅನ್ನೋದು ಸಿಂಗಲ್ ನೇಮ್ ಅಲ್ವಾ, ಸೊ ನಾವು ಇದೆರಡನ್ನು ಜೋಡಿಸಿ ಒಂದೇ ಸೆಲ್ ಅಲ್ಲೇ ಹಾಕಬೇಕು. ಅಂಡ್ ಅದೇ ರೀತಿ ಎಲ್ಲಾ ನೇಮ್ಸ್ ಮಾಡ್ಬೇಕು ಅಂದ್ರೆ ಕಾನ್ಕ್ಯಾಟಿನೇಟ್ ಅನ್ನೋ ಫಂಕ್ಷನ್ ನಮ್ಗೆ ಹೆಲ್ಪ್ ಆಗುತ್ತೆ. ಸೊ ಅದನ್ನ ಹೇಗ್ ಮಾಡ್ಬೇಕು ಅನ್ನೋದು ನೋಡೋಣ ಈಗ. ಸೊ ಫಾರ್ಮುಲಾಸ್ ಟ್ಯಾಬ್ ಗೆ ಹೋಗಿ, ಫಾರ್ಮುಲಾಸ್ ಟ್ಯಾಬ್ ಅಲ್ಲಿ ಈಗ ಟೆಕ್ಸ್ಟ್ ಅನ್ನೋ ಒಂದು ಬ್ಲಾಕ್ ಗೆ ಬರ್ಬೇಕು. ಇಲ್ಲಿದೆ ಟೆಕ್ಸ್ಟ್ ಬ್ಲಾಕ್. ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ರೆ ಇಲ್ಲೇ ಸಿಗುತ್ತೆ ಕಾನ್ಕ್ಯಾಟಿನೇಟ್. ಸೊ ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಟೆಕ್ಸ್ಟ್ 1 ಕೇಳ್ತಿದೆ. ಸೊ ಫಸ್ಟ್ ಟೆಕ್ಸ್ಟ್ ಇಲ್ಲಿ ರಾಹುಲ್. ಟೆಕ್ಸ್ಟ್ 2 ನ ಕ್ಲಿಕ್ ಮಾಡಿ ದ್ರಾವಿಡ್ ತಗೊಳ್ಳೋಣ. ಅಂದ್ರೆ ಇವೆರಡನ್ನೂ ಈಗ ಕಾನ್ಕ್ಯಾಟಿನೇಟ್ ಮಾಡ್ತೀವಿ. ಅಂಡ್ ಟೆಕ್ಸ್ಟ್ 3 ಇದ್ರೆ ಅದನ್ನು ತಗೋಬಹುದು. 3 ಟೆಕ್ಸ್ಟ್ ನ ಸೇರಿ ಒಂದರಲ್ಲೇ ಹಾಕುತ್ತೆ. ಓಕೆ, ಸೊ ಇಲ್ಲಿ ನೋಡಿ ರಾಹುಲ್ ದ್ರಾವಿಡ್ ಅನ್ನೋದು ಒಂದೇ ಸೆಲ್ ಅಲ್ಲಿ ಜಾಯಿಂಟ್ ಆಗಿ ಬಂದಿದೆ. ಸೊ ಮತ್ತೊಂದು ಎಕ್ಸಾಂಪಲ್ ನೋಡೋಣ. ಕಾನ್ಕ್ಯಾಟಿನೇಟ್. ಈಗ ನಾನು ಡೈರೆಕ್ಟ್ ಆಗಿ ಹಾಕಬಹುದು, ನನಗೆ ಫಂಕ್ಷನ್ ಹೇಗ್ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿದೆ. ಈಕ್ವಲ್ ಕಾನ್. ಸೊ ನನಗೆ ಅಲ್ಲಿ ತೋರಿಸ್ತಾ ಇದೆ. ನಾನು ಟ್ಯಾಬ್ ನ ಪ್ರೆಸ್ ಮಾಡಿದ್ರೆ ಫುಲ್ ಬಂದ್ಬಿಡುತ್ತೆ. ಇಲ್ಲಿ ನೋಡಿ. ಓಕೆ, ಈಗ ಟೆಕ್ಸ್ಟ್ 1 ತಗೋಬೇಕು, ಇಲ್ಲಿದೆ ಕಾಮಾ. ಸೆಕೆಂಡ್ ಟೆಕ್ಸ್ಟ್ ತಗೋಬೇಕು, ಇಲ್ಲಿದೆ ಬ್ರಾಕೆಟ್ ಕ್ಲೋಸ್, ಎಂಟರ್. ಸೊ ನೋಡಿ ರಾಮ್ ಕಪೂರ್ ಬಂದಿದೆ. ಬಟ್ ಸ್ಟೂಡೆಂಟ್ಸ್ ಇಲ್ಲಿ ನೋಡಿ, ರಾಹುಲ್ ದ್ರಾವಿಡ್ ಅಂಡ್ ರಾಮ್ ಕಪೂರ್ ಎರಡೂ ಬಂದಿದೆ, ಬಟ್ ಮಧ್ಯದಲ್ಲಿ ಸ್ಪೇಸ್ ಕಾಣಿಸ್ತಾ ಇಲ್ಲ ಅಲ್ವಾ. ಸೊ ಸ್ಪೇಸ್ ನಮ್ಗೆ ಇಲ್ಲಿ ಡಿಸ್ಪ್ಲೇ ಆಗ್ತಿಲ್ಲ. ಸೊ ಸ್ಪೇಸ್ ನ ಹೇಗೆ ಹಾಕೋದು ನೋಡೋಣ ಈಗ. ಸೊ ಸೇಮ್ ಟೆಕ್ಸ್ಟ್, ಸೇಮ್ ಫಂಕ್ಷನ್, ಬಟ್ ಏನು ಡಿಫರೆನ್ಸ್ ಇಲ್ಲ. ಸೊ ಫಸ್ಟ್ ಟೆಕ್ಸ್ಟ್ 1 ನ ತಗೊಳ್ಳಿ. ಟೆಕ್ಸ್ಟ್ 2 ಪ್ಲೇಸ್ ಅಲ್ಲಿ ಕ್ಲಿಕ್ ಮಾಡಿ ನಾನು ಸ್ವಲ್ಪ ಸ್ಪೇಸ್ ಬಾರ್ ನ ಪ್ರೆಸ್ ಮಾಡ್ತೀನಿ. ಈಗ ಕೀಬೋರ್ಡ್ ಇಂದ ಒಂದು ಸ್ಪೇಸ್ ಬಾರ್ ನ ಪ್ರೆಸ್ ಮಾಡ್ತೀನಿ. ಅಂಡ್ ನಾನೀಗ ಟೆಕ್ಸ್ಟ್ 3 ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ ಡಬಲ್ ಕೋಟ್ಸ್ ಬಂದಿದೆ, ಅಂದ್ರೆ ಇಲ್ಲಿ ಏನು ಇಲ್ಲ, ಬರೀ ಸ್ಪೇಸ್ ಇದೆ. ಈಗ ನಾನು ಟೆಕ್ಸ್ಟ್ 3 ಅಲ್ಲಿ ದ್ರಾವಿಡ್ ನ ಸೆಲೆಕ್ಟ್ ಮಾಡ್ತೀನಿ ಅಂಡ್ ಓಕೆ ಕೊಡ್ತೀನಿ. ಸೊ ಇಲ್ಲಿ ನೋಡಿ ಈಗ ಸ್ಪೇಸ್ ಬಂದಿದೆ. ಸೊ ನೀವು ಅಲ್ಲಿ ಟೆಕ್ಸ್ಟ್ 3 ಅಲ್ಲಿ ಎಷ್ಟು ಸ್ಪೇಸ್ ಕೊಡ್ತೀರಾ ಅಷ್ಟು ಸ್ಪೇಸ್ ಇಲ್ಲಿ ಮಧ್ಯದಲ್ಲಿ ಬರುತ್ತೆ. ಸೊ ಈಗ ಮತ್ತೆ ಮಾಡೋ ಅವಶ್ಯಕತೆ ಇಲ್ಲ, ನಾನು ಈಗ ಡ್ರ್ಯಾಗ್ ಮಾಡ್ಕೊಂಡ್ರೆ ಸಾಕು. ಆಟೋ ಫಿಲ್ ಆಪ್ಷನ್ ಗೊತ್ತಿದೆ. ಸೊ ಪಕ್ಕದಲ್ಲಿರುವಂತಹ ಸೆಲ್ ಗಳನ್ನ ಇದು ಆಟೋಮೆಟಿಕ್ ಆಗಿ ತಗೊಂಡ್ಬಿಡುತ್ತೆ. ಸೊ ಗೊತ್ತಾಯ್ತಲ್ಲ ಸ್ಟೂಡೆಂಟ್, ಕಾನ್ಕ್ಯಾಟಿನೇಟ್ ನ ಯೂಸ್ ಮಾಡಿ ಹೇಗೆ ಎರಡು ಸೆಲ್ ಗಳಲ್ಲಿರುವ ನೇಮ್ಸ್ ನ ಜಾಯಿಂಟ್ ಮಾಡಿ ಒಂದ್ರಲ್ಲಿ ಹಾಕಬಹುದು. ಕಾನ್ಕ್ಯಾಟಿನೇಟ್ ಅಂದ್ರೆ ಅದೇ ಅರ್ಥ, ಜಾಯಿಂಟ್ ಮಾಡೋದು ಎರಡು ಟೆಕ್ಸ್ಟ್ ನ. ನೆಕ್ಸ್ಟ್ ಈಗ ಅಪ್ಪರ್ ಅಂತ ಇದೆ. ಅಪ್ಪರ್ ಅಂದ್ರೆ ಏನು, ನೇಮ್ಸ್ ಏನಾದ್ರು ಅಥವಾ ಟೆಕ್ಸ್ಟ್ ಏನಾದ್ರು ಲೋಯರ್ ಕೇಸ್ ಅಲ್ಲಿ ಇದ್ರೆ ಅದನ್ನ ಅಪ್ಪರ್ ಕೇಸ್ ಗೆ ಕನ್ವರ್ಟ್ ಮಾಡುತ್ತೆ ಈ ಒಂದು ಫಂಕ್ಷನ್. ಲೋಯರ್ ಕೇಸ್ ಅಂದ್ರೆ ಸ್ಮಾಲ್ ಲೆಟರ್ಸ್, ಅಪ್ಪರ್ ಕೇಸ್ ಅಂದ್ರೆ ಕ್ಯಾಪಿಟಲ್ ಲೆಟರ್ಸ್. ಇಲ್ಲಿ ನೋಡಿ ರಾಹುಲ್ ದ್ರಾವಿಡ್, ರಾಮ್, ವಿನಯ್ ಇದೆಲ್ಲ ಲೋಯರ್ ಕೇಸ್ ಅಲ್ಲಿ ಇದೆ, ಅಂದ್ರೆ ಸ್ಮಾಲ್ ಲೆಟರ್ಸ್ ಅಲ್ಲಿ ಇದೆ ಅಲ್ವಾ. ಇದನ್ನ ನಾವು ಕ್ಯಾಪಿಟಲ್ ಲೆಟರ್ಸ್ ಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಅಪ್ಪರ್ ಫಂಕ್ಷನ್ ಯೂಸ್ ಮಾಡಬಹುದು. ಸಿಂಪಲ್ ಆಗಿದೆ, ಬಹಳ ಸಿಂಪಲ್ ಆದಂತ ಫಂಕ್ಷನ್ ಇದು. ಸೊ ಇದು ಕೂಡ ಟೆಕ್ಸ್ಟ್ ಅನ್ನೋ ಫಂಕ್ಷನ್ ಸಿಗುತ್ತೆ. ಸೊ ಇದರಲ್ಲಿ ಅಪ್ಪರ್ ಯು ಅಂದ್ರೆ ಲಾಸ್ಟ್ ಅಲ್ಲಿ ಸಿಗುತ್ತೆ, ಇಲ್ಲಿದೆ ನೋಡಿ ಅಪ್ಪರ್. ಸೊ ಇದರಲ್ಲಿ ಕೇವಲ ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡೋದಷ್ಟೇ. ಯಾವ್ದನ್ನ ನೀವು ಅಪ್ಪರ್ ಮಾಡ್ತಿದ್ದೀರಾ, ಕ್ಯಾಪಿಟಲ್ ಲೆಟರ್ಸ್ ನ ಯಾವ್ದನ್ನ ಮಾಡ್ತಿದ್ದೀರಾ ಇದನ್ನ. ಸೊ ಸೆಲೆಕ್ಟ್ ಮಾಡಿ ಓಕೆ ಕೊಟ್ರೆ ಸಾಕು. ನೋಡಿ ಕ್ಯಾಪಿಟಲ್ ಆಗಿ ಬಂದ್ಬಿಡ್ತು. ಅಥವಾ ಈಕ್ವಲ್ ಅಪ್ಪರ್ ಅಂತ ಟೈಪ್ ಮಾಡ್ಕೋಬೇಕು, ಓಪನ್ ಬ್ರಾಕೆಟ್, ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡಿ ಬ್ರಾಕೆಟ್ ಕ್ಲೋಸ್, ಎಂಟರ್. ಎಷ್ಟು ಈಸಿ ಆಯ್ತು, ಎಷ್ಟು ಈಸಿ ಕೂಡ ಇದೆ ಅಂಡ್ ಈಸಿಯಾಗಿ ನಮ್ ಕೆಲಸ ಆಗ್ತಾ ಇದೆ. ಸೊ ನೋಡಿ ಎಲ್ಲ ಕೂಡ ಅಪ್ಪರ್ ಕೇಸ್ ಆಗೋಯ್ತು. ಈಗ ಅದೇ ತರ ಲೋಯರ್ ಕೇಸ್ ಗೆ ಕನ್ವರ್ಟ್ ಮಾಡೋಣ.
ಇಲ್ಲಿರುವಂತ ಅಪ್ಪರ್ ಕೇಸ್ ನ ಈಗ ಲೋಯರ್ ಕೇಸ್ ಕನ್ವರ್ಟ್ ಮಾಡೋಣ. ಇದು ಕೂಡ ಅಷ್ಟೇ ಈಕ್ವಲ್ ಲೋಯರ್ ಅಂತ ಫಂಕ್ಷನ್ ನೇಮ್ ಇದೆ. ಲೋಯರ್ ಓಪನ್ ಬ್ರಾಕೆಟ್ ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಒಂದೇ ಸೆಲ್ ಇರಬೇಕು, ಬ್ರಾಕೆಟ್ ಕ್ಲೋಸ್ ಎಂಟರ್. ಸೊ ನೋಡಿ ಎಲ್ಲ ಲೋಯರ್ ಕೇಸ್ಗೆ ಕನ್ವರ್ಟ್ ಆಗೋಯ್ತು. ಸೊ ನಾನು ಇದನ್ನ ಡ್ರ್ಯಾಗ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ವಾಟ್ ಇಸ್ ದಿಸ್ ಪ್ರಾಪರ್? ಪ್ರಾಪರ್ ಅಂದ್ರೆ ಏನು? ಇಲ್ಲಿ ನಾವು ಸಮ್ ಟೆಕ್ಸ್ಟ್ ನ ಟೈಪ್ ಮಾಡಿರ್ತೀವಿ, ಅದರಲ್ಲಿ 3-4 ವರ್ಡ್ಸ್ ಇರುತ್ತೆ, ಬಟ್ ಎಲ್ಲ ವರ್ಡ್ಸ್ ಸ್ಮಾಲ್ ಲೆಟರ್ ಅಲ್ಲಿ ಇರುತ್ತೆ. ನಮ್ಗೆ ಪ್ರತಿ ವರ್ಡ್ ಅಲ್ಲೂ ಫಸ್ಟ್ ಲೆಟರ್ ಕ್ಯಾಪಿಟಲ್ ಆಗಿ ಪ್ರಿಂಟ್ ಆಗಬೇಕು ಅಂದ್ರೆ ಪ್ರಾಪರ್ ನ ಯೂಸ್ ಮಾಡಬೇಕು. ಈಗ ನನಗೆ ಇಲ್ಲಿರುವಂತಹ ನೇಮ್ಸ್ ಎಲ್ಲ ಈ ಒಂದು ಸೆಲ್ ಗಳಲ್ಲಿ ಫಸ್ಟ್ ಲೆಟರ್ ಕ್ಯಾಪಿಟಲ್ ಆಗಿ ಪ್ರಿಂಟ್ ಆಗಬೇಕು ಅಂದ್ರೆ ಪ್ರಾಪರ್ ನ ಯೂಸ್ ಮಾಡ್ತೀನಿ. ಸೊ ಟೆಕ್ಸ್ಟ್, ಅದರಲ್ಲಿ ಪ್ರಾಪರ್ ಇಲ್ಲಿದೆ. ಸೊ ಇದು ಕೂಡ ಒಂದೇ ಒಂದು ಸೆಲ್ ನ ಚೂಸ್ ಮಾಡ್ಕೋಬೇಕು, ಒಂದೇ ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಟ್ರೆ. ಸೊ ಇಲ್ಲಿ ನೋಡಿ ರಾಹುಲ್ ದ್ರಾವಿಡ್, ರಾಹುಲ್ ಅಲ್ಲಿ ಆರ್ ಕ್ಯಾಪಿಟಲ್ ಆಗಿದೆ, ದ್ರಾವಿಡ್ ಅಲ್ಲಿ ಡಿ ಕ್ಯಾಪಿಟಲ್ ಆಗಿದೆ, ಬಟ್ ಇಲ್ಲಿ ಇಲ್ಲ. ಸೊ ಜಸ್ಟ್ ಡ್ರ್ಯಾಗ್ ಮಾಡಿದ್ರೆ ಸಾಕು. ಸೊ ಎಲ್ಲಾ ನೇಮ್ಸ್ ನೋಡಿ ಇಲ್ಲಿ ಫಸ್ಟ್ ವರ್ಡ್ ಅಲ್ಲಿ ಫಸ್ಟ್ ಲೆಟರ್ ಕ್ಯಾಪಿಟಲ್ ಆಗಿದೆ, ಗಮನಿಸಬಹುದು ನೀವು. ಟ್ರಿಮ್ ಅನ್ನೋ ಫಂಕ್ಷನ್ ಇದೆ. ಏನಿದು ಟ್ರಿಮ್ ಫಂಕ್ಷನ್? ಸೊ ಟ್ರಿಮ್ ಫಂಕ್ಷನ್ ಏನ್ ಮಾಡುತ್ತೆ ಅಂದ್ರೆ ವರ್ಡ್ಸ್ ಮಧ್ಯದಲ್ಲಿ ತುಂಬಾ ಸ್ಪೇಸಸ್ ಇದ್ರೆ ರಿಮೂವ್ ಮಾಡುತ್ತೆ, ಸ್ಪೇಸಸ್ ನೆಲ್ಲ ರಿಮೂವ್ ಮಾಡುತ್ತೆ. ಸೊ ಗ್ರಾಮ್ಯಾಟಿಕಲ್ ರೂಲ್ ಪ್ರಕಾರ ಒಂದು ವರ್ಡ್ ಆದ್ಮೇಲೆ ಒಂದೇ ಸ್ಪೇಸ್ ಇರಬೇಕು, ಅಂದ್ರೆ 2 ವರ್ಡ್ಸ್ ಮಧ್ಯದಲ್ಲಿ ಒಂದೇ ಸ್ಪೇಸ್ ಇರಬೇಕು. ಒಂದು ಸ್ಪೇಸ್ ಗಿಂತ ಜಾಸ್ತಿ ಸ್ಪೇಸ್ ಬಂದ್ರೆ ಅದು ರಾಂಗ್ ಆಗುತ್ತಲ್ವಾ? ಸೊ ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಸ್ಪೇಸಸ್ ನ ಜಾಸ್ತಿ ಮಾಡ್ತೀನಿ, ನಾನೇ ಮ್ಯಾನ್ಯುವಲ್ ಆಗಿ ಮಾಡ್ತೀನಿ. ಸೊ ಇಲ್ಲಿ ಫಂಕ್ಷನ್ ನಾವು ಅಪ್ಲೈ ಮಾಡಿದೀವಿ, ಆದ್ರಿಂದ ನಾವಿಲ್ಲಿ ಏನು ಮಾಡಕ್ ಬರೋದಿಲ್ಲ. ಆದ್ರಿಂದ ನಾನು ಏನ್ ಮಾಡ್ತೀನಿ ಅಂದ್ರೆ ಇದನ್ನ ಕಾಪಿ ಮಾಡ್ಕೊಳ್ತೀನಿ. ಸೊ ಇದನ್ನ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಸೊ ಇಲ್ಲಿ ಕೇಳ್ತಾ ಇದೆ ಏನ್ ಪೇಸ್ಟ್ ಮಾಡ್ಬೇಕು ಅಂತ, ನಾನು ಕೇವಲ ವ್ಯಾಲ್ಯೂಸ್ ಓನ್ಲಿ ಕೊಡ್ತೀನಿ. ಸೊ ಇಲ್ಲಿ ಕೇವಲ ವ್ಯಾಲ್ಯೂಸ್ ಮಾತ್ರ ಪೇಸ್ಟ್ ಆಗಿದೆ, ಅಂದ್ರೆ ಇಲ್ಲಿ ನೋಡಬಹುದು ಯಾವುದೇ ಫಂಕ್ಷನ್ ಇಲ್ಲಿ ಇಲ್ಲ. ಅಂಡ್ ನಾನು ಇಲ್ಲಿ ಸ್ಪೇಸಸ್ ನ ಜಾಸ್ತಿ ಮಾಡ್ತೀನಿ. ಇಲ್ಲಿ ನೋಡಿ ಡಬಲ್ ಕ್ಲಿಕ್ ಮಾಡಿ ಮಾಡ್ತಾ ಇದೀನಿ. ಸೊ ಜಸ್ಟ್ ಕ್ಲಿಕ್ ಮಾಡಿ ಡಬಲ್ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡಿ ಎಲ್ಲಾ ವರ್ಡ್ಸ್ ಅಲ್ಲೂ ಸ್ಪೇಸಸ್ ಇನ್ಕ್ರೀಸ್ ಆಗಿದೆ, ಒಂದಕ್ಕಿಂತ ಜಾಸ್ತಿ ಸ್ಪೇಸ್ ಇದೆ ಅಲ್ವಾ? ರಾಹುಲ್ ದ್ರಾವಿಡ್, ರಾಮ್ ಕಪೂರ್ ವರ್ಡ್ಸ್ ಮಧ್ಯದಲ್ಲಿ. ಈಗ ನನಗೆ ಈ ಪ್ಲೇಸ್ ಅಲ್ಲಿ ಇಲ್ಲಿರುವಂತಹ ವರ್ಡ್ಸ್ ಮಧ್ಯದಲ್ಲಿರುವಂತಹ ಸ್ಪೇಸ್ ರಿಮೂವ್ ಆಗಬೇಕು, ಒಂದೇ ಸ್ಪೇಸ್ ಉಳಿಬೇಕು ಅಂದ್ರೆ ಈಕ್ವಲ್ TRIM ಟ್ರಿಮ್ ಓಪನ್ ಬ್ರಾಕೆಟ್ ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡಿ, ಒಂದೇ ಸೆಲ್ ಇರಬೇಕು, ಬ್ರಾಕೆಟ್ ಕ್ಲೋಸ್ ಎಂಟರ್. ಸೊ ಇಲ್ಲಿ ನೋಡಿ ಇಲ್ಲಿ ಒಂದಕ್ಕಿಂತ ಜಾಸ್ತಿ 3-4 ಸ್ಪೇಸ್ ಇದೆ, ಬಟ್ ಇಲ್ಲಿ ಒಂದೇ ಸ್ಪೇಸ್ ಇದೆ. ಸೊ ನಾನು ಇದನ್ನ ಡ್ರ್ಯಾಗ್ ಮಾಡಿದ್ರೆ ಇಲ್ಲಿರುವಂತಹ ಎಲ್ಲಾ ಸೆಲ್ಗಳು ಇಲ್ಲಿ ಬರುತ್ತೆ ವಿತ್ 1 ಸ್ಪೇಸ್. ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್, ಫಾರ್ಮುಲಾ ಹಾಕದೇ ಇರುವಂತಹ ಸೆಲ್ ಜೊತೆ ವರ್ಕ್ ಮಾಡಿ ಅಂಡ್ ಒಂದಕ್ಕಿಂತ ಜಾಸ್ತಿ ಸ್ಪೇಸಸ್ ನ ತೆಗಿಬೇಕು ಅಂದಾಗ ಟ್ರಿಮ್ ಫಂಕ್ಷನ್ ಯೂಸ್ ಮಾಡಿ. ಅಂಡ್ ಲೆನ್ ಅನ್ನೋ ಫಂಕ್ಷನ್ ಇದೆ. ಲೆನ್ ಫಂಕ್ಷನ್ ಫುಲ್ ಫಾರ್ಮ್ ಏನಂದ್ರೆ ಲೆಂತ್ ಅಂತ. ಅಂದ್ರೆ ಇದು ಯಾವುದೇ ಒಂದು ವರ್ಡ್ ಅಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇದೆ ಅಥವಾ ಎಷ್ಟು ಲೆಟರ್ಸ್ ಇದೆ ಅನ್ನೋದನ್ನ ಕೌಂಟ್ ಮಾಡಿ ಪ್ರಿಂಟ್ ಮಾಡುತ್ತೆ. ಸಪೋಸ್ ನಮ್ಗೀಗ ರಾಹುಲ್ ದ್ರಾವಿಡ್ ಅನ್ನೋ ಒಂದು ವರ್ಡ್ ಅಲ್ಲಿ ಎಷ್ಟು ಲೆಟರ್ಸ್ ಇದೆ ಕಂಡುಹಿಡಿಬೇಕು. ಅದರಿಂದ ನಾನು ಏನ್ ಮಾಡ್ತೀನಿ, ಈಕ್ವಲ್ LEN ಓಪನ್ ಬ್ರಾಕೆಟ್ ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡಬೇಕು, ಯಾವ ಟೆಕ್ಸ್ಟ್ ಅಲ್ಲಿರುವಂತಹ ಕ್ಯಾರೆಕ್ಟರ್ಸ್ ನ ಕೌಂಟ್ ಮಾಡಬೇಕು ಅದನ್ನ ಸೆಲೆಕ್ಟ್ ಮಾಡಿ ಎಂಟರ್ ಪ್ರೆಸ್ ಮಾಡಿ. ಸೊ ಇಲ್ಲಿ ನೋಡಿ 12 ಅಂತ ಬಂತು. ಅಂದ್ರೆ ಇಲ್ಲಿರುವಂತಹ ಟೋಟಲ್ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಇಸ್ 12. ಸೊ ಇಲ್ಲಿ ನೋಡಿ RAHUL 5, DRAVID 6, 5 + 6 11. ಬಟ್ ಇಲ್ಲಿ ಯಾಕೆ 12 ಬಂತು ಅಂದ್ರೆ ಮಧ್ಯದಲ್ಲಿರೋ ಸ್ಪೇಸ್ ನ ಕೂಡ ಕೌಂಟ್ ಮಾಡುತ್ತೆ ಇದು. ಸೊ ನೆನ್ಪಿಟ್ಕೊಳ್ಳಿ, ಕ್ಯಾರೆಕ್ಟರ್ಸ್ ಅಂದ್ರೆ ಸ್ಪೇಸ್ ಕೂಡ ಇಲ್ಲಿ ಒಂದು ಕ್ಯಾರೆಕ್ಟರ್ ಆಗುತ್ತೆ. ಆದ್ರಿಂದ ಒಂದು ಸೆಲ್ ಅಲ್ಲಿರುವಂತಹ ಟೋಟಲ್ ಕ್ಯಾರೆಕ್ಟರ್ಸ್ ನ ಇದು ಕೌಂಟ್ ಮಾಡುತ್ತೆ. ಅದು ಸ್ಪೇಸ್ ಆಗಿರ್ಲಿ ಅಥವಾ ಲೆಟರ್ಸ್ ಆಗಿರ್ಲಿ, ನಂಬರ್ಸ್ ಆಗಿರ್ಲಿ, ಏನೇ ಆಗಿರ್ಲಿ ಅದನ್ನ ಕೌಂಟ್ ಮಾಡಿ ನಮ್ಗಿಲ್ಲಿ ಕಳಿಸುತ್ತೆ. ಅದೇ ತರ ಡ್ರ್ಯಾಗ್ ಮಾಡಿದ್ರೆ ಈ ರೀತಿ ಒಂದು ವರ್ಡ್ ಅಲ್ಲಿರುವಂತಹ ಕ್ಯಾರೆಕ್ಟರ್ಸ್ ನ ಕೌಂಟ್ ಮಾಡಿ ಲೆಂತ್ ಕಂಡುಹಿಡಿಬೇಕು ಅಂದಾಗ ಈ ಲೆಂತ್ ಫಂಕ್ಷನ್ ಯೂಸ್ ಆಗುತ್ತೆ. ಸೊ ಗೊತ್ತಾಯ್ತಲ್ಲ ಸ್ಟೂಡೆಂಟ್, ನಾವು ಇವತ್ತು ಟೆಕ್ಸ್ಟ್ ಫಂಕ್ಷನ್ಸ್ ಅಲ್ಲಿ ಕಾನ್ಕ್ಯಾಟಿನೇಟ್, ಅಪ್ಪರ್, ಲೋಯರ್, ಪ್ರಾಪರ್, ಟ್ರಿಮ್ ಅಂಡ್ ಲೆಂತ್ ಫಂಕ್ಷನ್ ಯೂಸ್ ಮಾಡಿದೀವಿ. ಇದು ಟೆಕ್ಸ್ಟ್ ಜೊತೆ ವರ್ಕ್ ಮಾಡುವಾಗ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅಂಡ್ ನಾನು ಈ ಶೀಟ್ ಗೆ ನೋಡಿ, ಇಲ್ಲಿ ಶೀಟ್ 4 ಅಂತ ಇದೆ, ಏನು ಹೆಸರು ಕೊಟ್ಟಿಲ್ಲ. ನಾನು ಈ ಹಿಂದೆ ಮಾಡಿರೋ ಎಲ್ಲಾ ಕ್ಲಾಸ್ ಗಳಲ್ಲೂ ವರ್ಕ್ ಮಾಡಿದಂತ ಶೀಟ್ ಗೆ ಶೀಟ್ ನೇಮ್ಸ್ ಕೊಡ್ತಾ ಹೋಗಿದ್ದೀನಿ, ಇಲ್ಲಿ ನೋಡಬಹುದು ನೀವು. ಬಟ್ ಶೀಟ್ 4 ಇನ್ನೂ ನೇಮ್ ಕೊಟ್ಟಿಲ್ಲ. ನಾನು ಇದಕ್ಕೆ ರೈಟ್ ಕ್ಲಿಕ್ ಮಾಡಿ ರೀನೇಮ್ ಕೊಡ್ತೀನಿ, ಟೆಕ್ಸ್ಟ್ ಫಂಕ್ಷನ್ಸ್ ಅಂತ. ಸೊ ಟೆಕ್ಸ್ಟ್ ಫಂಕ್ಷನ್ಸ್ ವರ್ಕ್ ಮಾಡಿದ್ವಲ್ವಾ, ಸೊ ಟೆಕ್ಸ್ಟ್ ಫಂಕ್ಷನ್ ಇದು ಒಂದು ಒಳ್ಳೆ ಹ್ಯಾಬಿಟ್. ನೀವು ಯಾವ ಶೀಟ್ ಅಲ್ಲಿ ಏನ್ ವರ್ಕ್ ಮಾಡಿರ್ತೀರೋ ಆ ನೇಮ್ ನ ಕೊಟ್ಟು ಸೇವ್ ಮಾಡಿಡೋದು, ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಯಾವ ಶೀಟ್ ಅಲ್ಲಿ ನಾವ್ ಏನ್ ವರ್ಕ್ ಮಾಡಿದೀವಿ.
ಹೌ ಟು ಮೇಕ್ ಸಬ್ ಟೋಟಲ್. ಸ್ಟೂಡೆಂಟ್, ಈಗ ಸಬ್ ಟೋಟಲ್ ನ ಕಂಡುಹಿಡಿಯೋಣ. ಏನಿದು ಸಬ್ ಟೋಟಲ್ ಅಂದ್ರೆ, ನಮ್ಮ ಹತ್ರ ಇಲ್ಲಿ ಸಮ್ ಇನ್ಫಾರ್ಮೇಶನ್ ಇದೆ. ಇಲ್ಲಿ ನೋಡಿ, ಇದು ಒಂದು ಕಂಪನಿಯ ಇನ್ಫಾರ್ಮೇಶನ್. ಇಲ್ಲಿ ಎಂಪ್ಲಾಯ್ ನೇಮ್ಸ್ ಇದೆ, ಅವ್ರ ಡಿಪಾರ್ಟ್ಮೆಂಟ್ಸ್ ಇದೆ, ಅಂಡ್ ಅವ್ರ ನೆಟ್ ಸ್ಯಾಲರಿ ಇದೆ. ಸೊ ನನಗೀಗ ಡಿಪಾರ್ಟ್ಮೆಂಟ್ಸ್ ಇಲ್ಲಿ ಡಿಸ್ಪ್ಲೇ ಆಗಿದೆ, ಬಟ್ ಯಾವ್ಯಾವ ಡಿಪಾರ್ಟ್ಮೆಂಟ್ ಎಷ್ಟೆಷ್ಟು ಟೋಟಲ್ ಸ್ಯಾಲರಿ ಕೊಡ್ತಾ ಇದೀವಿ ಅನ್ನೋದು ಗೊತ್ತಾಗ್ತಿಲ್ಲ. ಸೇಲ್ಸ್ ಡಿಪಾರ್ಟ್ಮೆಂಟ್ ಇಲ್ಲೂ ಇದೆ, ಇಲ್ಲಿದೆ, 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 ಬಟ್ ಟೋಟಲ್ ಆಗಿ ನಾವು ಸೇಲ್ಸ್ ಡಿಪಾರ್ಟ್ಮೆಂಟ್ ಎಷ್ಟು ಸ್ಯಾಲರಿ ಕೊಟ್ಟಿದೀವಿ ಅನ್ನೋದು ಗೊತ್ತಾಗ್ತಿಲ್ಲ. ಅದೇ ರೀತಿ ಅಕೌಂಟ್ ಡಿಪಾರ್ಟ್ಮೆಂಟ್ ಗೆ ಎಷ್ಟು ಕೊಟ್ಟಿದೀವಿ ಗೊತ್ತಾಗ್ತಿಲ್ಲ. ಈ ರೀತಿ ಡಿಪಾರ್ಟ್ಮೆಂಟ್ ಗಳಲ್ಲಿ ಗ್ರೂಪ್ ಆಗಿಲ್ಲ, ಬಟ್ ತುಂಬಾ ಡಿಪಾರ್ಟ್ಮೆಂಟ್ಸ್ ಇದೆ. ನಾವೀಗ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಟೋಟಲ್ ಸ್ಯಾಲರಿ ಎಷ್ಟು ಪೇ ಮಾಡ್ತಿದೀವಿ ಗೊತ್ತಾಗಬೇಕು. ಅವಾಗ ನಾವು ಸಬ್ ಟೋಟಲ್ ಅನ್ನೋ ಫಂಕ್ಷನ್ ಯೂಸ್ ಮಾಡ್ಕೊಳ್ತೀವಿ. ಅದರ್ವೈಸ್ ಎಲ್ಲಾ ಡಿಪಾರ್ಟ್ಮೆಂಟ್ ನ ಆವರೇಜ್ ಸ್ಯಾಲರಿ ಕಂಡುಹಿಡಿಬೇಕು ಅಂದಾಗ್ಲೂ ಯೂಸ್ ಮಾಡಬಹುದು. ಸೊ ಬನ್ನಿ ಈಗ ಅದನ್ನ ಹೇಗ್ ಮಾಡೋದು ನೋಡೋಣ. ಸೊ ಸಬ್ ಟೋಟಲ್ ಮಾಡ್ಬೇಕು ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಇನ್ಫಾರ್ಮೇಶನ್ ಏನಿದೆ ಅದು ಸಾರ್ಟೆಡ್ ಆಗಿರ್ಬೇಕು, ಗ್ರೂಪ್ ಆಗಿರ್ಬೇಕು ಒಂದೇ ಕಡೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಸಾರ್ಟ್ ಮಾಡೋಣ. ಡಿಪಾರ್ಟ್ಮೆಂಟ್ ನಾನು ಸಾರ್ಟ್ ಮಾಡ್ತಿದ್ದೀನಿ. ಸೊ ಇಲ್ಲಿಂದ ಹೋಮ್ ಟ್ಯಾಬ್ ಅಲ್ಲಿ ಸಾರ್ಟ್ ಅಂಡ್ ಫಿಲ್ಟರ್ ಇದೆ, ಅಥವಾ ಇದನ್ನ ನಾವು ಡೇಟಾ ಟ್ಯಾಬ್ ಅಲ್ಲಿ ಮಾಡಬಹುದು. ಸೊ ಸಾರ್ಟ್ ನಾನು ಎ ಟು ಝೆಡ್ ಮಾಡಬೇಕು. ಇಲ್ಲಿದೆ ಎ ಟು ಝೆಡ್ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ ಎಲ್ಲ ಎ ಟು ಝೆಡ್ ಅಲ್ಲಿ ಸಾರ್ಟ್ ಆಯ್ತು. ಈಗ ಅಕೌಂಟ್ಸ್ ಎಲ್ಲ ಒಂದ್ ಕಡೆ ಗ್ರೂಪ್ ಆಗಿದೆ, ಅಡ್ಮಿನ್ ಎಲ್ಲ ಒಂದ್ ಕಡೆ ಆಗಿದೆ, ಮಾರ್ಕೆಟಿಂಗ್ ಒಂದ್ ಕಡೆ, ಸೇಲ್ಸ್ ಒಂದ್ ಕಡೆ ಆಗಿದೆ. ಸೊ ಈ ರೀತಿ ಇದ್ದಾಗ ನಾನು ಈಸಿಯಾಗಿ ಆಯಾ ಡಿಪಾರ್ಟ್ಮೆಂಟ್ ನ ಟೋಟಲ್ ಮಾಡಬಹುದು, ಸ್ಯಾಲರಿನ ಟೋಟಲ್ ಮಾಡಬಹುದು. ಸೊ ಅದನ್ನ ಮಾಡ್ಬೇಕಂದ್ರೆ ಈ ಡೇಟಾ ಒಳಗಡೆ ಒಂದ್ ಸೆಲ್ ನ ಸೆಲೆಕ್ಟ್ ಮಾಡಿರ್ಬೇಕು. ಸೊ ಪಾಯಿಂಟ್ ಯಾವಾಗ್ಲೂ ಈ ಡೇಟಾನ ಪೂರ್ತಿಯಾಗಿ ಸೆಲೆಕ್ಟ್ ಮಾಡಿರ್ಬೇಕು, ಅಥವಾ ಯಾವ್ದಾದ್ರು ಒಂದ್ ಸೆಲ್ ಒಳಗಡೆನೆ ಇರ್ಬೇಕು, ಹೊರಗಿರಬಾರ್ದು. ಸೊ ಈಗ ಡೇಟಾ ಟ್ಯಾಬ್ ಅಲ್ಲಿ ವರ್ಕ್ ಮಾಡೋಣ. ಡೇಟಾ ಟ್ಯಾಬ್ ಅಲ್ಲಿ ಸಬ್ ಟೋಟಲ್ ಅನ್ನೋ ಒಂದು ಐಕಾನ್ ಕಾಣಿಸ್ತಿದೆ ನೋಡಿ. ಇಲ್ಲಿ ಔಟ್ಲೈನ್ ಅನ್ನೋ ಸೆಕ್ಷನ್ ಅಲ್ಲಿ ಸಬ್ ಟೋಟಲ್ ಇದೆ. ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಡೇಟಾ ಸೆಲೆಕ್ಟ್ ಆಗುತ್ತೆ. ಅದರ್ವೈಸ್ ನೀವೇ ಸೆಲೆಕ್ಟ್ ಮಾಡಿ ಇಟ್ಕೋಬಹುದು. ಸೊ ನಾವಿಲ್ಲಿ ಫಸ್ಟ್ ಬಾಕ್ಸ್ ಅಲ್ಲಿ ನೋಡೋಣ. ಅಟ್ ಈಚ್ ಚೇಂಜ್ ಇನ್ ಅಂತ ಕೇಳ್ತಿದೆ. ಇದರಲ್ಲಿ ನಾವು ಡಿಪಾರ್ಟ್ಮೆಂಟ್ ನ ಸೆಲೆಕ್ಟ್ ಮಾಡೋಣ. ಅಂದ್ರೆ ಇದರ ಅರ್ಥ ಎಲ್ಲಿ ಚೇಂಜಸ್ ಆಗ್ತಾ ಇದೆ. ಇಲ್ಲಿ ನೋಡಿ ಅಕೌಂಟ್ಸ್ ಅನ್ನೋದು ಇಲ್ಲಿ ಚೇಂಜ್ ಆಗಿದೆ, ಆಮೇಲೆ ಅಡ್ಮಿನ್ ಬಂದಿದೆ, ಆಮೇಲೆ ಮಾರ್ಕೆಟಿಂಗ್ ಬಂದಿದೆ. ಸೊ ನಾವು ಯಾವ ಒಂದು ಕಾಲಮ್ ನಲ್ಲಿ ಗ್ರೂಪ್ ಮಾಡಿದೀವಿ ಅಂಡ್ ಅದರ ಸ್ಯಾಲರಿಯನ್ನ ಅದರ ವ್ಯಾಲ್ಯೂಸ್ ನ ನಾವು ಸಬ್ ಟೋಟಲ್ ಮಾಡ್ತಿದೀವಿ, ಆ ಕಾಲಮ್ ನ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕು. ಸೊ ಡಿಪಾರ್ಟ್ಮೆಂಟ್ ಮಾಡ್ತಿದೀವಿ, ಡಿಪಾರ್ಟ್ಮೆಂಟ್ ತಗೊಂಡು. ಸೊ ಯೂಸ್ ಫಂಕ್ಷನ್ ಅಲ್ಲಿ ನಾವ್ ಯಾವ ಫಂಕ್ಷನ್ ಯೂಸ್ ಮಾಡ್ಕೋಬೇಕು. ಸೊ ನಮ್ಗೆ ಸಮ್ ಬೇಕಿದ್ರೆ ಸಮ್, ಅಥವಾ ಕೌಂಟ್, ಆವರೇಜ್, ಯಾವ ಫಂಕ್ಷನ್ ಬೇಕಿದ್ರು ತಗೋಬಹುದು. ನಾನ್ ಲಿಖೆ ಹೇಳ್ತೀನಿ ಸಮ್ ಅನ್ನೋ ಫಂಕ್ಷನ್. ಅಂಡ್ ಈಗ ಯಾವ ಒಂದು ಸೆಲ್ ನಲ್ಲಿ ನಂಬರ್ಸ್ ಇದೆ, ನೆಟ್ ಸ್ಯಾಲರಿ. ಸೊ ನೆಟ್ ಸ್ಯಾಲರಿನ ಇಲ್ಲಿ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿರುತ್ತೆ. ಇಲ್ಲ ಅಂದ್ರೆ ನೀವು ನೆಟ್ ಸ್ಯಾಲರಿನ ಕ್ಲಿಕ್ ಮಾಡ್ಕೊಳ್ಳಿ ಅಂಡ್ ಓಕೆ ಕೊಡಿ. ಸೊ ಇಲ್ಲಿ ನೋಡಿ ಸ್ಟೂಡೆಂಟ್, ಆಟೋಮೆಟಿಕ್ ಆಗಿ ಈ ರೀತಿ ಶೀಟ್ ಚೇಂಜ್ ಆಗೋಗುತ್ತೆ. ಸೊ ಮೇಲಿಗೆ ಗಮನಿಸ್ತಾ ಬನ್ನಿ. ಇಲ್ಲಿ ನೋಡಿ ಅಕೌಂಟ್ಸ್ ಟೋಟಲ್ ಬಂದ್ಬಿಟ್ಟಿದೆ ಇಲ್ಲಿ 48,400. ಅದೇ ರೀತಿ ಅಡ್ಮಿನ್ ಅನ್ನೋ ಡಿಪಾರ್ಟ್ಮೆಂಟ್ ಕೆಳಗೆ ಅಡ್ಮಿನ್ ಟೋಟಲ್ ಬಂದಿದೆ. ಅದೇ ರೀತಿ ಮಾರ್ಕೆಟಿಂಗ್ ಕೆಳಗೆ ಮಾರ್ಕೆಟಿಂಗ್ ಟೋಟಲ್ ಬಂದಿದೆ. ಅಂಡ್ ಇಲ್ಲಿ ಸೇಲ್ಸ್ ಕೆಳಗೆ ಸೇಲ್ಸ್ ಟೋಟಲ್ ಬಂದಿದೆ. ಅಂಡ್ ಇಲ್ಲಿ ಲಾಸ್ಟ್ ಅಲ್ಲಿ ಗ್ರ್ಯಾಂಡ್ ಟೋಟಲ್ ಬಂದಿದೆ. ಗ್ರ್ಯಾಂಡ್ ಟೋಟಲ್ ಅಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ ನ ಟೋಟಲ್ ಇದು. ಸೊ ಇಲ್ಲಿ ಆಯಾ ಡಿಪಾರ್ಟ್ಮೆಂಟ್ಸ್ ಕೆಳಗೆ ಆಯಾ ಡಿಪಾರ್ಟ್ಮೆಂಟ್ ನ ಟೋಟಲ್ ಪ್ರಿಂಟ್ ಆಗೋಗಿದೆ. ಸೊ ಇಲ್ಲಿ ನೀವು ಲೆಫ್ಟ್ ಸೈಡ್ ಅಲ್ಲಿ ನೋಡಿದ್ರೆ ಮೈನಸ್ ಅಂಡ್ 1 2 3 ಅಂತ ತೋರಿಸ್ತಾ ಇದೆ. ಇದ್ರ ಏನಿದೆ ನೋಡೋಣ. ಈಗ 1 ಅಂದ್ರೆ ಫುಲ್ ಆಗಿ ತೋರಿಸುತ್ತೆ. 2 ಅಂತ ಕ್ಲಿಕ್ ಮಾಡಿದ್ರೆ ಕೇವಲ ಡಿಪಾರ್ಟ್ಮೆಂಟ್ ವೈಸ್ ತೋರಿಸುತ್ತೆ. ಇಲ್ಲಿ ನೋಡಿ ಅಕೌಂಟ್ಸ್ ಟೋಟಲ್, ಅಡ್ಮಿನ್ ಟೋಟಲ್ ಅಂಡ್ ಮಾರ್ಕೆಟಿಂಗ್ ಟೋಟಲ್. ಈ ತರ ತೋರಿಸ್ಬೇಕಂದ್ರೆ ಇಲ್ಲಿ 2 ಅಂತ ಕ್ಲಿಕ್ ಮಾಡ್ಬೇಕು. ಇಲ್ಲಿ 2 ಅಂತ ಇರುತ್ತೆ, ಇದನ್ನ ಕ್ಲಿಕ್ ಮಾಡ್ಬೇಕು. ನೆಕ್ಸ್ಟ್ ಇಲ್ಲಿ 3 ಅಂತ ಕ್ಲಿಕ್ ಮಾಡಿದ್ರೆ ಫುಲ್ ಆಗಿ ತೋರಿಸುತ್ತೆ, ಫುಲ್ ಆಗಿ ಡಿಸ್ಪ್ಲೇ ಮಾಡುತ್ತೆ. ಅಥವಾ 1 ಅಂತ ಕ್ಲಿಕ್ ಮಾಡಿದ್ರೆ ಕೇವಲ ಗ್ರ್ಯಾಂಡ್ ಟೋಟಲ್ ತೋರಿಸುತ್ತೆ. ಇಲ್ಲಿ ನೋಡಿ ಕೇವಲ ಗ್ರ್ಯಾಂಡ್ ಟೋಟಲ್ ತೋರಿಸುತ್ತೆ. ಇಲ್ಲಿ ಪ್ಲಸ್ ಅನ್ನೋ ಮಾರ್ಕ್ ಇದೆ, ನಾವ್ ಇಲ್ಲೂ ಕೂಡ ಕ್ಲಿಕ್ ಮಾಡಬಹುದು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋದಕ್ಕೆ. ಅಂಡ್ ಇಲ್ಲಿ ಪಾಯಿಂಟ್ಸ್ ಇದೆ, ಈ ಪಾಯಿಂಟ್ಸ್ ತೋರಿಸ್ತಿದೆ ಎಷ್ಟೆಷ್ಟು ಐಟಮ್ಸ್ ಇದೆ ಅಂತ. ಸೊ ಮೈನಸ್ ಅಂದ್ರೆ ಕೊಲ್ಯಾಪ್ಸ್ ಆಗುತ್ತೆ. ಅದೇ ರೀತಿ ನಾವೆಲ್ಲ ಮೈನಸ್ ಮಾಡ್ತಾ ಹೋಗ್ಬೋದು, ಅಂದ್ರೆ ಕೊಲ್ಯಾಪ್ಸ್ ಆಗ್ತಾ ಹೋಗುತ್ತೆ. ಸೊ ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕಂದ್ರೆ ಈ ಪ್ಲಸ್ ನ ಕ್ಲಿಕ್ ಮಾಡಬಹುದು. ಅದರ್ವೈಸ್ ಇಲ್ಲಿ 3 ಕ್ಲಿಕ್ ಮಾಡಿದ್ರೆ ಎಲ್ಲ ಫುಲ್ ಆಗಿ ಎಕ್ಸ್ಪ್ಯಾಂಡ್ ಆಗಿ ತೋರಿಸುತ್ತೆ ನಮಗೆ. ಅಂಡ್ 1 ಕ್ಲಿಕ್ ಮಾಡಿದ್ರೆ ಕೇವಲ 1 ದಟ್ ಇಸ್ ಗ್ರ್ಯಾಂಡ್ ಟೋಟಲ್ ನ ತೋರಿಸುತ್ತೆ. 2 ಕ್ಲಿಕ್ ಮಾಡಿದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ ನ ಟೋಟಲ್. 3 ಕ್ಲಿಕ್ ಮಾಡಿದ್ರೆ ಫುಲ್ ಎಕ್ಸ್ಪ್ಯಾಂಡ್ ಮಾಡಿ ತೋರಿಸುತ್ತೆ. ಸೊ ಈ ರೀತಿ ನಾವು ಸಬ್ ಟೋಟಲ್ ನ ವರ್ಕ್ ಮಾಡಬಹುದು. ಅಂಡ್ ನಮ್ಗೆ ಬೇಡ ಅಂದ್ರೆ ಒಂದ್ ಸೆಲ್ ನ ಕ್ಲಿಕ್ ಮಾಡಿ ಅಂಡ್ ಅಗೇನ್ ಸಬ್ ಟೋಟಲ್ ಹೋಗಿ ಇಲ್ಲಿ ನಾವು ರಿಮೂವ್ ಆಲ್ ಕ್ಲಿಕ್ ಮಾಡಿದ್ರೆ ಎಲ್ಲ ರಿಮೂವ್ ಆಗುತ್ತೆ, ನಾರ್ಮಲ್ ಬಂದ್ಬಿಡುತ್ತೆ. ಅದೇ ರೀತಿ ನಾವು ಆವರೇಜ್ ಕಂಡುಹಿಡಿಬೇಕು ಅಂದ್ರೆ ಕೂಡ ಸಬ್ ಟೋಟಲ್ ಸೇಮ್ ಥಿಂಗ್. ಯೂಸ್ ಫಂಕ್ಷನ್ ಅಲ್ಲಿ ನಾನು ಆವರೇಜ್ ಅಂತ ತಗೋಬೇಕು. ಆವರೇಜ್ ತಗೊಂಡು ಓಕೆ ಕೊಟ್ರೆ ಸೊ ಇಲ್ಲಿ ನೋಡಿ ಎಲ್ಲಾ ಡಿಪಾರ್ಟ್ಮೆಂಟ್ ನ ಆವರೇಜ್ ಸ್ಯಾಲರಿ ಬಂದಿದೆ.
ಸೊ ರಿಮೂವ್ ಮಾಡಬೇಕು ಅಂದ್ರೆ ಸಬ್ ಟೋಟಲ್ ರಿಮೂವಲ್. ಓಕೆ, ಸೊ ಈ ರೀತಿ ನಾವು ಸಬ್ ಟೋಟಲ್ ಅನ್ನೋ ಫಂಕ್ಷನ್ ನ ಯೂಸ್ ಮಾಡ್ಕೋಬಹುದು. ಕನ್ಸಾಲಿಡೇಷನ್ ಆಫ್ ಡೇಟಾ. ಸ್ಟೂಡೆಂಟ್, ಕನ್ಸಾಲಿಡೇಷನ್ ಆಫ್ ಡೇಟಾನ ಮಾಡೋದಕ್ಕಿಂತ ಮೊದಲು ನಮ್ಗೆ ಇನ್ನೊಂದು ವಿಷಯ ಗೊತ್ತಾಗಬೇಕು. ಅದೇನಂದ್ರೆ ಕನ್ಸಾಲಿಡೇಷನ್ ಅಂದ್ರೆ ಏನು? ಕನ್ಸಾಲಿಡೇಷನ್ ಅಂದ್ರೆ ಒಟ್ಟುಗೂಡಿಸು, ಒಟ್ಟಿಗೆ ಹಾಕು ಅಂತ ಅರ್ಥ, ಅಥವಾ ಬ್ರಿಂಗ್ ಟುಗೆದರ್, ಗ್ರೂಪ್ ಟುಗೆದರ್ ಅಂತ ಕೂಡ ಹೇಳ್ಬೋದು ಇಂಗ್ಲಿಷ್ ನಲ್ಲಿ. ಸೊ ಈಗ ಕಾಲೇಜ್ ನಲ್ಲಿ ನಿಮ್ಗೆ ಮಾರ್ಕ್ಸ್ ಕಾರ್ಡ್ ಕೊಟ್ಟಿದ್ರೆ ಅದ್ರಲ್ಲಿ ಇರುತ್ತೆ, ಇದು ನಾರ್ಮಲ್ ಆಗಿ ಫೈನಲ್ ಇಯರ್ ಗೆ ಕೊಡ್ತಾರೆ ಕನ್ಸಾಲಿಡೇಟೆಡ್ ಮಾರ್ಕ್ಸ್ ಕಾರ್ಡ್ ಅಂತ. ಅಂದ್ರೆ ಎಲ್ಲಾ ಸೆಮಿಸ್ಟರ್ ನ ಮಾರ್ಕ್ಸ್ ಒಂದೇ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಪ್ರಿಂಟ್ ಮಾಡಿಕೊಟ್ಟಿರ್ತಾರೆ. ಸೊ ಎಲ್ಲಾ ಸೆಮಿಸ್ಟರ್ ಮಾರ್ಕ್ಸ್ ಒಂದ್ ಕಡೆ ಗ್ರೂಪ್ ಆಗಿರುತ್ತೆ, ಅದನ್ನ ಕನ್ಸಾಲಿಡೇಟೆಡ್ ಮಾರ್ಕ್ಸ್ ಕಾರ್ಡ್ ಅಂತ ಕರಿತೀವಿ. ಅದೇ ರೀತಿ ಎಕ್ಸೆಲ್ ನಲ್ಲಿ ಕೂಡ ಬೇರೆ ಬೇರೆ ಶೀಟ್ ಅಲ್ಲಿ ಇರುವಂತಹ ಡೇಟಾನ ನಾವು ಒಂದೇ ಶೀಟ್ ಅಲ್ಲಿ ಗ್ರೂಪ್ ಮಾಡಿ ಇಡಬಹುದು. ಅದನ್ನ ನಾವು ಕನ್ಸಾಲಿಡೇಷನ್ ಆಫ್ ಡೇಟಾ ಅಂತ ಕರಿತೀವಿ. ಅದನ್ನ ನಾವು ಹೇಗ್ ಮಾಡ್ತೀವಿ ಅಂದ್ರೆ ಡೇಟಾ ಟ್ಯಾಬ್ ಅಲ್ಲಿ ಕನ್ಸಾಲಿಡೇಟ್ ಅನ್ನೋ ಒಂದು ಆಪ್ಷನ್ ಇದೆ, ಇದನ್ನ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಓಕೆ, ಸೊ ಇಲ್ಲಿ ನೋಡಿ ಶೀಟ್ 6 ಅಲ್ಲಿ ನಿಮ್ಗೆ ಏನ್ ಕಾಣಿಸ್ತಾ ಇದೆ ಅಂದ್ರೆ ಜಿಪಿಎಸ್ ಹಾರ್ಡ್ವೇರ್ ಕಂಪನಿದು ಸೇಲ್ಸ್ ರಿಪೋರ್ಟ್. ಇದು 2014 ಸೇಲ್ಸ್ ರಿಪೋರ್ಟ್. ಇಲ್ಲೇನಿದೆ ಅಂದ್ರೆ 2014 ಅಲ್ಲಿ ಪ್ರತಿ ಮಂತ್ ಅಲ್ಲಿ ಎಷ್ಟು ಸೇಲ್ಸ್ ಆಗಿದೆ ಅನ್ನೋ ಇನ್ಫಾರ್ಮೇಶನ್ ಇಲ್ಲಿದೆ. ಸೊ ನಾವು ಇಲ್ಲಿ ಟೋಟಲ್ ಮಾಡ್ಬೇಕು. ಟೋಟಲ್ ಮಾಡ್ಬೇಕಾದ್ರೆ ಫಂಕ್ಷನ್ ಗೊತ್ತಿದೆ ನಿಮಗೆ, ಫಸ್ಟ್ ಆರ್ ಸೆಕೆಂಡ್ ಕ್ಲಾಸ್ ಅಲ್ಲಿ ನಾವು ಕಲ್ತಿದ್ವಿ. ಸೊ ಏನ್ ಮಾಡ್ಬೇಕು, ಇವೆಲ್ಲ ಇನ್ಫಾರ್ಮೇಶನ್ ಸೆಲೆಕ್ಟ್ ಮಾಡ್ಬೇಕು. ಬಿಕಾಸ್ ಇಲ್ಲಿ ಪಕ್ಕದಲ್ಲೇ ನಾನು ಪ್ರಿಂಟ್ ಮಾಡ್ತಾ ಇದ್ದೀನಿ, ಆದ್ರಿಂದ ಜಸ್ಟ್ ಆಟೋ ಸಮ್ ಅಂತ ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲಿ ಟೋಟಲ್ ಸಿಕ್ಕಿದೆ. ಸೊ ನೆಕ್ಸ್ಟ್ ಶೀಟ್ 7 ಅಲ್ಲಿ ಬಂದ್ರೆ ಇದು 2015 ಸೇಲ್ಸ್ ರಿಪೋರ್ಟ್ ಇದೆ. ಇಲ್ಲೂ ಕೂಡ ಎಲ್ಲಾ ಮಂತಿನ ಸೇಲ್ಸ್ ಇಲ್ಲಿ ಆಲ್ರೆಡಿ ಇದೆ. ಸೊ ನಾನಿಲ್ಲಿ ಟೋಟಲ್ ನ ಪ್ರಿಂಟ್ ಮಾಡ್ತೀನಿ. ಸೇಮ್ ಥಿಂಗ್ ಸೆಲೆಕ್ಟ್ ಮಾಡಿ ಆಟೋ ಸಮ್ ಕ್ಲಿಕ್ ಮಾಡಿದ್ರೆ ಬಂದಿದೆ. ಸೊ ಟೋಟಲ್ 23,450, ಇಲ್ಲಿ ಬಂದಿದೆ 21,600. ಈಗ ಶೀಟ್ 10 ನಲ್ಲಿ ನನಗೆ ಏನ್ ಬೇಕಾಯ್ತು ಅಂದ್ರೆ 2014 and 15 ನ ಟೋಟಲ್ ಸೇಲ್ಸ್ ರಿಪೋರ್ಟ್ ನನಗೆ ಇಲ್ಲಿ ಬೇಕು. ಎರಡು ವರ್ಷದ ಸೇಲ್ಸ್ ರಿಪೋರ್ಟ್ ನನಗೆ ಬೇಕು, ಒಟ್ಟಿಗೆ ನಾನು ಇಲ್ಲಿ ನೋಡ್ಬೇಕು ಅಂದಾಗ ಕನ್ಸಾಲಿಡೇಟ್ ಅನ್ನೋ ಆಪ್ಷನ್ ಯೂಸ್ ಮಾಡ್ಕೊಂಡು ಮಾಡಬಹುದು. ಸೊ ಫಸ್ಟ್ ಈ ಒಂದು ಶೀಟ್ ಅಲ್ಲಿ ನೀವು ಯಾವ ಶೀಟ್ ಅಲ್ಲಿ ಎರಡನ್ನು ಗ್ರೂಪ್ ಮಾಡ್ತಿದ್ರೋ ಅಲ್ಲಿ ಒಂದ್ ಸೆಲ್ ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದಿದೆ ಕನ್ಸಾಲಿಡೇಟ್ ಅಂತ ಇದೆ, ಜಸ್ಟ್ ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ಸೊ ಇಲ್ಲಿ ಕೇಳ್ತಿದೆ ಫಂಕ್ಷನ್, ನೀವು ಏನ್ ಮಾಡ್ತಾ ಇದ್ದೀರಾ ಅಂದ್ರೆ ಸಮ್ ಮಾಡ್ತಾ ಇದೀನಿ. ನಾನು ಎರಡು ಶೀಟ್ ಅಲ್ಲಿರುವಂತಹ ಡೇಟಾನ ನಾನು ಇಲ್ಲಿ ಆಡ್ ಮಾಡ್ತಾ ಇದ್ದೀನಿ. ಸೊ ಸಮ್ ಫಂಕ್ಷನ್ ಯೂಸ್ ಮಾಡ್ಕೊಂಡೆ. ಅಂಡ್ ಇಲ್ಲಿ ರೆಫರೆನ್ಸ್ ಅಲ್ಲಿ ಕ್ಲಿಕ್ ಮಾಡಿ ಶೀಟ್ 6 ಗೆ ಹೋಗ್ಬೇಕು. ಶೀಟ್ 6 ಅಲ್ಲಿರುವಂತಹ ಡೇಟಾನ ಜಾನ್ವರಿ ಮಂತಿನ ಸೆಲೆಕ್ಟ್ ಮಾಡಬೇಕು. ಸೊ ಟೋಟಲ್ ವರ್ಗು ಸೆಲೆಕ್ಟ್ ಮಾಡಿ ಆಡ್ ಅಂತ ಕ್ಲಿಕ್ ಮಾಡಬೇಕು. ಓಕೆ, ಈಗ ಶೀಟ್ 7 ನ ಕ್ಲಿಕ್ ಮಾಡ್ಕೊಂಡು ಅದೇ ರೀತಿ ಸೆಲೆಕ್ಟ್ ಮಾಡಬೇಕು. ಬಟ್ ಇಲ್ಲಿ ಆಲ್ರೆಡಿ ಸೆಲೆಕ್ಟ್ ಆಗೋಗಿದೆ. ಯಾಕೆ ಅಂದ್ರೆ ಶೀಟ್ 6 ಅಲ್ಲಿ ಯಾವ ಕಾಲಮ್ ಗಳಲ್ಲಿ ಡೇಟಾ ಇತ್ತು, ಶೀಟ್ 7 ಅಲ್ಲೂ ಕೂಡ ಅದೇ ಕಾಲಮ್ ಅಲ್ಲಿ ಡೇಟಾ ಇರೋದ್ರಿಂದ ಅದು ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿದೆ. ಅಥವಾ ಇಲ್ಲಿ ಬೇರೆ ಕಡೆ ಇದ್ದಿದ್ರೆ ನಾವೇ ಮ್ಯಾನ್ಯುವಲ್ ಆಗಿ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಸೊ ಸೆಲೆಕ್ಟ್ ಆಗಿದೆ, ಆಡ್ ಅಂತ ಕೊಡೋಣ. ಸೊ ಇಲ್ಲಿ ನೋಡಿ ಶೀಟ್ 6 ಇಂದ ಅಂಡ್ ಶೀಟ್ 7 ಇಂದ ಡೇಟಾ ಬಂದಿದೆ. ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಈಗ ಯೂಸ್ ಲೇಬಲ್ಸ್ ಇನ್ ಟಾಪ್ ರೋ, ನನಗೆ ಟಾಪ್ ರೋ ಅಲ್ಲಿ ಹೆಡ್ಡಿಂಗ್ಸ್ ಬರಬೇಕು, ಆದ್ರಿಂದ ಟಾಪ್ ರೋ ತಗೊಂಡೆ. ಅಂಡ್ ಕ್ರಿಯೇಟ್ ಲಿಂಕ್ಸ್ ಟು ಸೋರ್ಸ್ ಡಾಟಾನ ಸೆಲೆಕ್ಟ್ ಮಾಡಿದೆ. ಎರಡನ್ನು ಸೆಲೆಕ್ಟ್ ಮಾಡ್ತೀನಿ, ಲೆಫ್ಟ್ ಕಾಲಮ್ ಸೆಲೆಕ್ಟ್ ಮಾಡಲ್ಲ, ಬೇಡ. ಓಕೆ, ಸೊ ಇಲ್ಲಿ ನೋಡಿ ಎಲ್ಲಾ ಮಂತ್ ಇಂದು ಡೇಟಾ ನಮ್ಗೆ ಇಲ್ಲಿ ಬಂದ್ಬಿಟ್ಟಿದೆ. ಅಂಡ್ ಇಲ್ಲಿ ನೋಡಿದ್ರೆ ಸ್ಟೂಡೆಂಟ್ ಟಾಪ್ ರೋ ಅಲ್ಲಿ ಹೆಡ್ಡಿಂಗ್ಸ್ ಪ್ರಿಂಟ್ ಆಗಿದೆ ಅಂಡ್ ಇದು ಟೋಟಲ್ ಆಗಿದೆ ಕೂಡ. ಸೊ ಇಲ್ಲಿ ನೋಡಬಹುದು 45,050 rupees ಇದು ಟೋಟಲ್. ಅಂಡ್ ಇಲ್ಲಿ ಪ್ಲಸ್ ಅಂತ ಇದೆ, ಪ್ಲಸ್ ನ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಇಂಡಿವಿಜುವಲ್ ಆಗಿ ತೋರಿಸುತ್ತೆ. ಸೊ ಇದು 2014 ಇದು 2015 ಅಂಡ್ ಕೆಳಗಡೆ ಇರೋದು ಟೋಟಲ್, ಆಯಾ ತಿಂಗಳ ಟೋಟಲ್. ಲಾಸ್ಟ್ ಅಲ್ಲಿ ಇಲ್ಲಿರುವಂತ ಟೋಟಲ್ ಏನಿದೆ ಎಲ್ಲಾ ತಿಂಗಳ ಟೋಟಲ್ ಇಲ್ಲಿದೆ. ಸೊ ಇದು 2014 ಟೋಟಲ್, ಇದು 2015 ಟೋಟಲ್, ಇದು ಗ್ರ್ಯಾಂಡ್ ಟೋಟಲ್. ಇಲ್ಲಿ ನೋಡಬಹುದು 1 ಅಂತ ಕೊಟ್ರೆ ಕೇವಲ ಒಂದೇ ರೋ ಅಲ್ಲಿ ತೋರಿಸುತ್ತೆ. ಅಂಡ್ ನಾನು ಇಲ್ಲಿ 2 ಅಂತ ಕೊಟ್ರೆ 2 ರೋಸ್ ಅಂತ ತೋರಿಸುತ್ತೆ. ಸೊ ಗೊತ್ತಾಯ್ತಲ್ಲ ಕನ್ಸಾಲಿಡೇಟ್ ಹೇಗ್ ಮಾಡೋದು ಅಂತ. ಸೊ ನಾನು ಇಲ್ಲಿ ಮಾಡೋವಾಗ ಈ ಒಂದು ಕ್ಲಿಕ್ ಮಾರ್ಕ್ ಮಾಡಿದ್ದೆ, ಇಲ್ಲಿ ಕ್ರಿಯೇಟ್ ಲಿಂಕ್ಸ್ ಟು ಸೋರ್ಸ್ ಡಾಟಾ ಇದನ್ನ ನಾನು ಕ್ಲಿಕ್ ಮಾಡಿದ್ದೆ. ಸೊ ಇದು ಯಾಕೆ ಮಾಡಿದ್ದೆ ಅಂದ್ರೆ ನಾನು ಶೀಟ್ 6 ಅಲ್ಲಿ ಏನಾದ್ರು ಚೇಂಜಸ್ ಮಾಡಿದಾಗ, ಈಗ ನೋಡಿ ಜಾನ್ವರಿ 2000 ಆಗಿದೆ, ಸಪೋಸ್ ಅದು 2000 ಅಲ್ಲ 2500 ಆಗಿತ್ತು, ನಾನು ಇಲ್ಲಿ ಚೇಂಜ್ ಮಾಡ್ತೀನಿ. ಸೊ 2014 ಅಲ್ಲಿ ಜಾನ್ವರಿ 2500 ಆಗಿದೆ, ನಾನು ಇಲ್ಲಿ ಚೇಂಜ್ ಮಾಡಿದಾಗ ಶೀಟ್ 10 ಅಲ್ಲಿ ಬಂದು ನೋಡಿದ್ರೆ ಇಲ್ಲೂ ಕೂಡ ಚೇಂಜ್ ಆಗಿದೆ, ಗೊತ್ತಾಯ್ತಲ್ಲ. ಅಂಡ್ ಟೋಟಲ್ ಕೂಡ ಇಲ್ಲಿ ಚೇಂಜ್ ಆಗುತ್ತೆ. ಯಾಕಂದ್ರೆ ಸೋರ್ಸ್ ಡೇಟಾಗೆ ನಾವು ಲಿಂಕ್ ಅಂತ ಕ್ಲಿಕ್ ಮಾಡಿದ್ವಿ ಇಲ್ಲಿ, ಆದ್ರಿಂದ
ನಾವು ಸೋರ್ಸ್ ಡೇಟಾದಲ್ಲಿ ಏನೇ ಚೇಂಜಸ್ ಮಾಡಿದ್ರು ಇಲ್ಲೂ ಕೂಡ ಚೇಂಜಸ್ ಅಪ್ಲಿಕಬಲ್ ಆಗುತ್ತೆ. ಅಥವಾ ನಾವು ಜಾನ್ವರಿಲಿ ಏನೂ ಆಗಿಲ್ಲ 0 ಮಾಡ್ಕೊಂಡ್ರೆ ಶಿಕ್ ಎನ್ ಅಲ್ಲಿ ಬಂದ್ ನೋಡಿ ಇಲ್ಲೂ ಕೂಡ 0 ಇದೆ. ಸೊ ಜಾನ್ವರಿ ಮಂತ್ ಅಲ್ಲಿ ಯಾವುದೇ ಡೇಟಾ ಆಗಿಲ್ಲ, ಇಲ್ಲೂ ಕೂಡ ಅಪ್ಡೇಟ್ ಆಯ್ತು. ಸೊ ಈ ರೀತಿ ನಮ್ಗೆ ಕನ್ಸಾಲಿಡೇಷನ್ ಆಫ್ ಡೇಟಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದನ್ನು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. Well, that's it. Thank you.